ಪ್ರಿಯ ವೀಕ್ಷಕರೇ, ಇಡೀ ರಾಜ್ಯದ ಗಮನ ರಾಜ್ಯದ ರಾಜಧಾನಿ ಬೆಂಗಳೂರಿನತ್ತ ನೆಟ್ಟಿದೆ. ಆದ್ರೆ ಭೀಮಾ ತೀರದಲ್ಲಿ ಇಡೀ ರಾಜ್ಯವೇ ಗಡಗಡ ನಡುಗಿಸುವಂತ ಒಂದು ಘಟನೆ ನಡೆದೇ ಹೋಗಿದೆ. ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ಒಂದೇ ಕುಟುಂಬದ 6ವರನ್ನ ಅತ್ಯಂತ ಬರ್ಬರವಾಗಿ ಕಬ್ಬು ಕತ್ತರಿಸುವಂತ ಕೊಡಲಿ ಮತ್ತು ಗುಂಡುಗಳಿಂದ ಭೀಕರವಾಗಿ ಹತ್ಯೆ ಮಾಡಿರುವಂತ ಘಟನೆ ಇಡೀ ರಾಜ್ಯದ ಗಮನವನ್ನ ಸೆಳೆದಿದೆ. ಭೀಮಾ ತೀರ ಅಂದ್ರೆ ಸಾಕು, ನಿಂತಲ್ಲೇ ಇಡೀ ರಾಜ್ಯದ ಜನ ನಡುಗು ಹೋಗ್ತಾರೆ. ಈ ಒಂದು ತೀರದಲ್ಲಿ ಅದೆಷ್ಟು ರಕ್ತದ ದೋಕುಳಿ ಹರಿದಿದೆಯೋ ಗೊತ್ತಿಲ್ಲ, ಆದ್ರೂ ಕೂಡ ಇಂದಿಗೂ ಈ ಒಂದು ರಕ್ತ ದೋಕುಳಿ ನಿಂತಿಲ್ಲ. ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಗೋವಿಂದಪುರದಲ್ಲಿ ಇಲ್ಲಿನ ನಿರಾಳೆ ಮತ್ತು ಗೋಳಗಿ ಕುಟುಂಬಗಳ ನಡುವೆ ಜಮೀನಿನ ವ್ಯಾಜ್ಯ ಇತ್ತು. ಈ ಒಂದು ಜಮೀನನ್ನ ನಿರಾಳೆ ಕುಟುಂಬದವರು ಖರೀದಿಸಿದ್ರು ಅನ್ನುವಂತೆ ಒಂದು ಕಾರಣಕ್ಕೆ ಗೋಳಗಿ ಕುಟುಂಬದ ಅಪ್ಪುಗೌಡ ಗೋಳಗಿ ಅತ್ಯಂತ ಭೀಕರವಾಗಿ ನಿರಾಳೆ ಕುಟುಂಬದ 6 ಜನರನ್ನ ಭೀಕರವಾಗಿ ಹತ್ಯೆ ಮಾಡಿದ್ದಾನೆ. ಈ ಒಂದು ಹತ್ಯೆಯಲ್ಲಿ ದುಂಡಪ್ಪ ರೇವಣಸಿದ್ದಪ್ಪ ನಿರಾಳೆ, ಶಿವಪುತ್ರ ರೇವಣಸಿದ್ದಪ್ಪ ನಿರಾಳೆ, ಚಂದ್ರಶೇಖರ ನಿರಾಳೆ, ಶಬೀರ್ ನದಾಫ್ ಸೇರಿದಂತೆ ಮಾಜಿ ತಾಲೂಕು ಪಂಚಾಯತಿಯ ಸದಸ್ಯ ಚಂದು ನಿರಾಳೆ ಕೂಡ ಭೀಕರವಾಗಿ ಕೊಲೆಯಾಗಿರುವಂತ ಈ ದೃಶ್ಯಗಳನ್ನ ನೋಡ್ತಿದ್ರೆ ಎಂತವರು ಕೂಡ ಬೆಚ್ಚಿ ಬೀಳುವಂತ ಆ ಎಲ್ಲ ದೃಶ್ಯಗಳ ಒಂದು ನೋಟ ನೋಡಿ ಬರೋಣ ಬನ್ನಿ. ಯಾರಿಗೇನಂದವರಲ್ಲ ಬಿಟ್ಟರಲ್ಲ ಹೊಲಸು ಉಳಿ ಮಕ್ಕಳಾರು ಮರ ಇಲ್ಲಿ ಹೌದು, ಹೀಗೆ ಎಲ್ಲೆಂದರಲ್ಲಿ ಬಿದ್ದಿರುವಂತ ಈ ಹೆಣಗಳನ್ನ ನೋಡ್ತಾ ಇದ್ರೆ ಅಕ್ಷರಶಃ ಮೈ ನಡುಗುತ್ತೆ. ಭೀಮಾ ತೀರ ಅಂದ್ರೇನೆ ಹೀಗೆ. ಏನಾದ್ರೂ ಹತ್ಯೆಗಳು ಆಯ್ತು ಅಂತಂದ್ರೆ ಸಾಲು ಸಾಲು ಹೆಣಗಳು ಬೀಳ್ತಾವೆ. ಈ ಒಂದು ಗೋವಿಂದಪುರದಲ್ಲಿ ಗೋಳಿಗೆ ಕುಟುಂಬಕ್ಕೆ 25 ಎಕರೆ ಜಮೀನಿತ್ತು. ಇದನ್ನ ಹೇಗಾರು ಮಾಡಿ ಈ ಗೋಳಿಗೆ ಕುಟುಂಬದವರೇ ಈ ಗೋವಿಂದಪುರದಲ್ಲಿ ಸುಮಾರು 25 ಎಕರೆ ತೇಲಿ ಕುಟುಂಬದವರ ಜಮೀನಿತ್ತು. ಇದನ್ನ ಹೇಗಾರು ಮಾಡಿ ಗೋಳಿಗೆ ಕುಟುಂಬದವರು ಖರೀದಿಸಬೇಕು ಅಂತಿದ್ರು. ಅಷ್ಟರಲ್ಲಿ ನಿರಾಳೆ ಕುಟುಂಬದವರು ಪ್ರತಿ ಎಕರೆಗೆ 15 ಲಕ್ಷ ರೂನಂತೆ 25 ಎಕರೆಗಳ ಜಮೀನನ್ನ ಖರೀದಿಸಿದ್ರು ವರ್ಷದ ಹಿಂದೆ. ಇವತ್ತು ಯಾವಾಗ ಅಲ್ಲಿ ಕೃಷಿ ಮಾಡೋದಿಕ್ಕೆ ಹೋದ್ರು, ಈ ಒಂದು ಸಂದರ್ಭದಲ್ಲಿ ಗೋಳಿ ಕುಟುಂಬದ ಅಪ್ಪುಗೌಡ ಗೋಳಿಗೆ 10 ಸಹಚರರೊಂದಿಗೆ ಬಂದು ಹೀಗೆ ಭೀಕರವಾಗಿ ಹತ್ಯೆ ಮಾಡಿದ್ದಾನೆ ಮತ್ತು ಕೆಲವರ ಮೇಲೆ ಗುಂಡು ಹಾರಿಸಿದ್ದಾನೆ. ಈ ಒಂದು ಘಟನೆಯಲ್ಲಿ ಇನ್ನು 5 ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ. ಈ ಹಿಂದೆ ನಿರಾಳೆ ಕುಟುಂಬದವರಿಗೆ ಯಾವುದೇ ಕಾರಣಕ್ಕೂ ತೇಲಿ ಕುಟುಂಬದ ಆ ಒಂದು 25 ಎಕರೆ ಜಮೀನನ್ನ ಖರೀದಿಸಬಾರದು ಅಂತೇಳಿ ಅಪ್ಪುಗೌಡ ಗೋಳಿಗೆ ಎಚ್ಚರಿಕೆಯನ್ನ ನೀಡಿದ್ದನಂತೆ. ಅದನ್ನ ಲೆಕ್ಕಿಸದೆ ಒಂದಷ್ಟು ಸ್ಥಿತಿವಂತರಾಗಿದ್ದ ನಿರಾಳೆ ಕುಟುಂಬದವರು ಆ ಜಮೀನನ್ನ ಖರೀದಿಸಿದ್ದೆ ಇದೀಗ ಇಡೀ ಕುಟುಂಬದ ನಾಶಕ್ಕೆ ಕಾರಣವಾಯ್ತಾ. ದ್ವೇಷ ಅಂದ್ರೆ ಹೀಗೇನೆ. ಭೀಮಾ ತೀರದಲ್ಲಿ ಯಾವಾಗ್ಲೂ ಕತ್ತಿ ಮೆಸಿತಲೆ ಇರ್ತಾರೆ. ಸಣ್ಣ ಪುಟ್ಟ ಕಾರಣಗಳಿಗೂ ಕೂಡ ಭೀಕರವಾದಂತಹ ಹತ್ಯೆಗಳು ನಡೆದೇ ಹೋಗುತ್ತೆ. ಇನ್ನು ಹತ್ಯೆಗಳಿಗೆ ಕುಖ್ಯಾತಿಯನ್ನು ಗಳಿಸಿರುವಂತ ಚಡಚಣ ತಾಲೂಕಿನ ಗೋವಿಂದಪುರದಲ್ಲಿ ಈ ಒಂದು ಹತ್ಯೆ ಇಡೀ ತಾಲೂಕನ್ನೇ ಬೆಚ್ಚಿ ಬೀಳಿಸಿದೆ. ಇದು ರಾಜ್ಯದ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರು ಪದಚ್ಯುತಿಯಾಗಿ ಡಿ ಕೆ ಶಿವಕುಮಾರ್ ಪದಗ್ರಹಣ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಎಲ್ಲರ ಚಿತ್ತ ಅತ್ತ ಇರಬೇಕಾದ್ರೆ ಈ ಚಡಚಣದಲ್ಲಿ ನಡೆದಂತ ಭೀಮಾ ತೀರದ ಈ ಒಂದು ಸಾಲು ಸಾಲು ಕೊಲೆ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸುತ್ತೆ. ಈ ಭೀಮಾ ತೀರಕ್ಕೆ ಯಾವಾಗ ಆ ಒಂದು ರಕ್ತದ ದಾಹ ನೀಗುತ್ತೋ ಗೊತ್ತಿಲ್ಲ. ಇದೀಗ ಘಟನಾ ಸ್ಥಳಕ್ಕೆ ಐಜಿ ಸಂದೀಪ್ ಪಾಟೀಲ್ ರವರು ಹಾಗೂ SP ಹಾಗೂ ವರಿಷ್ಠ ಅಧಿಕಾರಿಗಳು ಬಂದು ಈ ಅಪ್ಪುಗೌಡ ಗೋಳಗಿ ಬಂಧನಕ್ಕೆ
ಬಲೆ ಬೀಸಿದ್ದಾರೆ. ಸದ್ಯಕ್ಕೆ ತಲೆ ತಪ್ಪಿಸಿಕೊಂಡಿರುವಂತಹ ಅಪ್ಪುಗೌಡ ಗೋಳಗಿ ಬಹುಶಃ ಮುಂಬೈಗೆ ಪರಾರಿ ಆಗಿರಬಹುದು ಎನ್ನುವಂತಹ ಒಂದಷ್ಟು ಅನುಮಾನಗಳಿದೆ. ಪೊಲೀಸ್ನವರು ಅಪ್ಪುಗೌಡ ಗೋಳಗಿಗೆ ಬಲೆಯನ್ನ ಬೀಸಿದ್ದಾರೆ. ಅವನನ್ನ ಬಂಧಿಸಿದ ನಂತರವಷ್ಟೇ ಈ ಒಂದು ಕೊಲೆಗಳಿಗೆ ಕಾರಣ ತಿಳಿದು ಬರಲಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.